ನಾನು ಹೋದಾಗೆಲ್ಲ ಹೇಳ್ದೆ, ಹೌದಾ ನಮ್ಮ ಗುಲ್ಬರ್ಗದವ್ರು ಆ್ಯಕ್ಟರ್ ಆ ಸಿನಿಮಾ ಅಲ್ಲಿ ಹೌದಾ ಅಂತೆಲ್ಲ ಸರ್ಪ್ರೈಸ್ ಪಡ್ತಾರೆ. ಕತೆ ಇಷ್ಟೇ ತೋರಿಸಿದ್ದಾರೆ ಸಿನಿಮಾ ಮೇಲೆ. ಬಟ್ ಬುಕ್ ಒಳಗಡೆ ಹೋದರೆ ಇನ್ನೇನು ಕತೆ ಸಿಗುತ್ತೆ ನಮಗೆ. ಕಾದಂಬರಿ ಆಧಾರಿತ ಕತೆಗಳನ್ನ ಸಿನಿಮಾ ಮಾಡಿದಾಗ ಗೌರ್ಮೆಂಟಿಂದ ಎಷ್ಟು ಸಪೋರ್ಟ್ ಸಿಗುತ್ತೆ, ಅದರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಫೈನಾನ್ಸಸ್ಸು, ಅದರ ಇಂಪ್ಯಾಕ್ಟ್ ಏನು ಸೊಸೈಟಿ ಮೇಲೆ, ಇದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಪ್ರತಿಭಾವಂತ ಕಲಾವಿದರಿದ್ದಾರೆ. ಬಟ್ ಕಲಾವಿದರು ಯಾವಾಗ ಪೆನ್ ತೊಗೊಂಡು ಬರೆಯೋದಕ್ಕೆ ಶುರು ಮಾಡ್ತಾರೋ ಅದು ವಿಶೇಷವಾಗುತ್ತೆ. ಆ ಒಂದು ಸಾಲಲ್ಲಿ ನಮ್ಮ ಕನ್ನಡದ ಪ್ರತಿಭಾವಂತ ನಟಿ ಮೇಘನಾ ಗಾಂವ್ಕರ್ ಇದ್ದಾರೆ. ಅಂದರೆ ನಿಮ್ಮ ಸಿನಿಮಾಗಳನ್ನು ನೋಡುವಂತಹ ಪರ್ಸ್ಪೆಕ್ಟಿವ್ ಬೇರೆ. ಈಗ ಒಬ್ಬ ರೈಟ್ರಾಗಿ ಕೂಡ ನಿಮ್ಮನ್ನು ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್. ಅಭಿನಂದನೆಗಳು ನಿಮಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ನಂಗೆ ಸಪೋರ್ಟ್ ಮಾಡಿದ್ದೀರಾ ತುಂಬ ಸಲ. ಲಾಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡಿದಾಗ ನೀವು ಹೇಳಿದ್ರಿ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಡಾಕ್ಟ್ರೇಟ್ ಬಂದಿದೆ, ತುಂಬ ಖುಷಿ ಇದೆ. ನಾನು ಆ್ಯಕ್ಚುಲಿ ಯಾವಾಗಲೇ ಸ್ಟೇಜ್ ಮೇಲೆ ಹೇಳಿದಾಗೆ ನಾನು ಸೆಲೆಬ್ರೇಟೇ ಮಾಡಿಲ್ಲ PhD. ಇಲ್ಲಿ ಬಂದು ನಿಮ್ಮ ಜೊತೆ ಮಾತಾಡೋದು, ನೀವು ಕಂಗ್ರ್ಯಾಚುಲೇಟ್ ಮಾಡೋದು, ಎಲ್ಲರೂ ಸೆಲೆಬ್ರೇಟ್, ಅದೇ ನನ್ನ ಖುಷಿ ಆ್ಯಕ್ಚುಲಿ. ಜೊತೆಗೆ ಅಂದರೆ ಸಿನಿಮಾ ನಟಿಯರು ಬಹುತೇಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಆ್ಯಕ್ಟಿಂಗ್ ಕೆರಿಯರ್ ಮೇಲೆ. ಅಂದರೆ ಒಂದೊಂದಕ್ಕಿಂತ ಒಂದೊಂದು ಸಿನಿಮಾಗಳನ್ನ ಚೆನ್ನಾಗಿ ಮಾಡಬೇಕು ಅಂತ ಆ ಒಂದು ಹೋರಾಟ ಮಾಡ್ತಿರ್ತಾರೆ. ಬಟ್ ನೀವು ಸಿನಿಮಾಗಳನ್ನು ಮಾಡ್ತಾನೆ ಈ ಒಂದು ರಿಸರ್ಚ್ ಮಾಡ್ತಾನೆ ಆ ಒಂದು ಅದ್ಭುತವಂಥ ಗ್ರಂಥ, ಅದು PhD ಅನ್ನೋದು ಅಷ್ಟು ಈಸಿಯಾಗಿ ಸಿಗುವಂಥದ್ದಲ್ಲ. ಅದು ಸಿಗಲೂಬಾರ್ದು. ಹಾಂ ಸರ್, ಹೌದು. ಇಲ್ಲ, ಖಂಡಿತವಾಗ್ಲೂ 6 ಅದೇನು ಹುಚ್ಚುತನ, ಹುಡುಕಾಟ, ರಿಸರ್ಚ್, ಏನು ಹೇಳಬೇಕು ಅದಕ್ಕೆ, ಸ್ಟ್ರಗಲ್ಲು, ಅದು ಈಸಿ ಅಲ್ಲ ಸರ್ ಆ್ಯಕ್ಚುಲಿ. ಅದರಲ್ಲಿ ಹೋದಾಗ ನಾನು ತುಂಬ ಡೀಪ್ ಹೊರಟೋಗ್ಬಿಟ್ಟೆ. ನಂದು PhD ಥೀಸಿಸ್ ಸಬ್ಜೆಕ್ಟ್ ಬಂದುಬಿಟ್ಟು ಇಟ್ಸ್ ಅಬೌಟ್ ಸಿನಿಮಾ ಆ್ಯಂಡ್ ಲಿಟ್ರೇಚರ್. ಕಾದಂಬರಿ ಆಧಾರಿತ ಕತೆಗಳನ್ನ ಸಿನಿಮಾ ಮಾಡಿದಾಗ ಗೌರ್ಮೆಂಟಿಂದ ಎಷ್ಟು ಸಪೋರ್ಟ್ ಸಿಗುತ್ತೆ, ಅದರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಫೈನಾನ್ಸಸ್ಸು, ಅದರ ಇಂಪ್ಯಾಕ್ಟ್ ಏನು ಸೊಸೈಟಿ ಮೇಲೆ, ಇದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ನಮ್ಮಲ್ಲೂ ಸಾಕಷ್ಟು ಆ ಕಾದಂಬರಿ ಆಧಾರಿತ ಸಿನಿಮಾಗಳು ಬಂದಿದೆ, ಇನ್ನೂ ಬರಬೇಕು ಅಂತ ನನ್ನ ಆಸೆ. ಈ ಥೀಸಿಸ್ ಬರೆದಾದ್ಮೇಲೆ ಕೂಡ ನನ್ನ ಫ್ಯೂಚರಲ್ಲಿ ಡೈರೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಐ ವಿಲ್ ಟೇಕ್ ಅ ಬುಕ್ ಆ್ಯಂಡ್ ಮೇಕ್ ಇಟ್ ಇಂಟು ಅ ಫಿಲ್ಮ್ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆಯ ವಿಚಾರ ಸರ್ ಇದು ಆ್ಯಕ್ಚುಲಿ. ಜೊತೆಗೆ ಇನ್ನೊಂದು ಮಾತಾಡಿದ್ರೆ ಅಂದರೆ ನಮ್ಮ ತಂದೆಗೆ ಅಂದರೆ ಇದೆಲ್ಲವೂ ಪ್ಲ್ಯಾನ್ ಮಾಡಿ ಮಾತಾಡೋಂಥ ಮಾತಲ್ಲ. ನಿಮ್ಮ ಮನಸ್ಸಲ್ಲಿದ್ದಂಥ ಮಾತನ್ನು ನಿಮ್ಮ ತಂದೆಯವರು ಕಂಡಂಥ ಕನಸನ್ನು ನೀವು ಸೇಮ್ ಹೇಳಿದ್ರಿ. ಇಲ್ಲಿ ಎರಡೂ ಆಗೋಯ್ತಲ್ಲ, ಆ್ಯಕ್ಟ್ರು ಆದ್ರಿ. ಹೌದು ಸರ್, ನೀವು ಹೇಳ್ದಂಗೆ ನಮ್ಮ ತಂದೆಗೆ ಆಸೆ ಇತ್ತು IAS ಆಫೀಸರ್ ಆಗಬೇಕು ಅಂತ, ಅದಾಗಲಿಲ್ಲ. ನಾನು ಸಿನಿಮಾ ಆ್ಯಕ್ಟರ್ ಆದೆ. ಆ್ಯಂಡ್ ಇನ್ನೊಂದಿತ್ತು PhD ಮಾಡಬೇಕು, ನನ್ನ ಮಗಳು ಹ್ಯಾಸ್ ಟು ಬಿ ದ ಹೈಯೆಸ್ಟ್ ಎಜುಕೇಟೆಡ್ ಇನ್ ದ ಫ್ಯಾಮಿಲಿ ಅಂತ ಏನೋ ಅವ್ರಿಗಿತ್ತು. ಸೊ ಇದು ಅವ್ರ ಖುಷಿಗೋಸ್ಕರನೇ ಮಾಡಿರೋದು. ಬಟ್ ನಾನು ನನ್ನ ಖುಷಿಗೋಸ್ಕರ ಸಬ್ಜೆಕ್ಟ್ ತೊಗೊಂಡಿದ್ದು ಸಿನಿಮಾ ಆ್ಯಂಡ್ ಲಿಟ್ರೇಚರ್, ಅದು ನನ್ನ ಖುಷಿಗೋಸ್ಕರ. ಸೊ ಸಿನಿಮಾ ನಟಿಯಾಗಿ ಸಿನಿಮಾ ಟು ಸಿನಿಮಾ ಟ್ರಾವೆಲ್ ಮಾಡ್ತಾ ಹೋಗ್ತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ಬುಕ್ ಅಂತ ಬಂದಾಗ ಅದು ನಾವೆಲ್ ಆಗಲಿ, ಕಥೆ ಆಗಲಿ, ಕವನ ಸಂಕಲನ ಆಗಲಿ, ಅಥವಾ PhDಗೆ ಸಂಬಂಧಪಟ್ಟಂಥ ದೊಡ್ಡ ಗ್ರಂಥ ಆಗಲಿ, ನಿಮ್ಮನ್ನು ನೀವು ಅದು ಇನ್ವಾಲ್ವ್ ಮಾಡ್ಕೋಬೇಕಂದ್ರೆ ಒಂದು ಸ್ಟಫ್ ಬೇಕಾಗುತ್ತೆ, ಇಂಟರ್ನಲ್ ಸ್ಟಫ್. ಅದು ಹೇಗಿತ್ತು ಅಂತ? ಸರ್, ಏನು ಗೊತ್ತಾ, ನನಗೆ ಬುಕ್ ಓದೋದು ತುಂಬ ಆಸೆ. ತುಂಬ ನನಗೆ ಫ್ರೀ ಆಗಿದ್ದಾಗ ನಾನು ಮನೇಲಿರ್ತೀನಿ, ಬುಕ್ಸ್ ಓದ್ತೀನಿ. ಸೊ ನಾನು ಸಿನಿಮಾಗಳು ನೋಡ್ತೀನಿ. ಸೊ ಕೆಲವು ಸಲ ಸಿನಿಮಾ ನೋಡಬೇಕಾದ್ರೆ ಬೇಸ್ಡ್ ಆನ್ ಅ ನಾವೆಲ್ ಅಂತ ಬರೆದಿರ್ತಾರೆ. ಅದು ಓದಿದಾಗ ನಂಗೆ ತುಂಬ ಕ್ಯೂರಿಯಾಸಿಟಿ ಆಗೋದು. ಕತೆ ಇಷ್ಟೇ ತೋರಿಸಿದ್ದಾರೆ ಸಿನಿಮಾ ಮೇಲೆ, ಬಟ್ ಬುಕ್ ಒಳಗಡೆ ಹೋದರೆ ಇನ್ನೇನು ಕತೆ ಸಿಗುತ್ತೆ ನಮಗೆ. ಸೊ ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂತ ಅನಿಸ್ತು. ಆಮೇಲೆ ಅಫ್ಕೋರ್ಸ್ ನೀವು ಅವಾಗ ಹೇಳಿದ್ರಿ ಬರೆಯೋದು ಕೂಡ ಶುರು ಮಾಡಿದ್ದೀರಾ ಅಂತ. ಹೋಪ್ಫುಲಿ ಇದೆಲ್ಲ ರಿಸರ್ಚ್ ಮಾಡಿದ್ಮೇಲೆ ನಾನು ಒಂದು ಕತೆ ಬರಿಬೇಕು ಅಂತ ಅದೊಂದು ಹುಚ್ಚು ಸ್ಟಾರ್ಟ್ ಆಗಿದೆ ನನಗೆ. ಆ್ಯಂಡ್ ಈ ಜರ್ನಿ ಏನಿದೆಯಲ್ಲ ಸರ್, ಫಸ್ಟಿಂದ PhD, ಆಮೇಲೆ PhD ಮಾಡ್ತಾ ಸಾಕಷ್ಟು ಬುಕ್ಸ್ಗಳು ಓದೋದು, ನಾನು ತೊಗೊಂಡಿರುವಂಥ ಬುಕ್ಸ್ನ ರಿಸರ್ಚ್ ಮಾಡೋದು, ಈ ಸಬ್ಜೆಕ್ಟ್ ಬಗ್ಗೆ ರಿಸರ್ಚ್ ಮಾಡೋದು, ಇಷ್ಟು ನನಗೆ ವಿಷಯಗಳು ಗೊತ್ತಾಯಿತು ನನ್ನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಅಂದರೆ ನನಗೆ ತುಂಬ ಹೆಮ್ಮೆ ಆಯಿತು. ನಾನು ಆವಾಗಲೇ ಸ್ಟೇಜ್ ಮೇಲೆ ಹೇಳಿದಾಗೆ ನನಗೆ ತುಂಬ ಹೆಮ್ಮೆ ಆಗಿದೆ. ಸಚ್ ಅ ವಂಡರ್ಫುಲ್ ಮೀಡಿಯಮ್ ಇದು ಸಿನಿಮಾ. ಅಂದರೆ ನಾವು ಒಂದು ರೀತಿಲಿ ದೇವ್ರ ಕೆಲಸನ ಮಾಡ್ತೀವಿ. ಯಾರೋ ಒಂದು ಆಡಿಯನ್ಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದಾರೆ ಅಂದಾಗ ಅವರಿಗೆ ಒಂದು ಇಂಪ್ಯಾಕ್ಟು, ಅಂದರೆ ಏನೋ ಒಂದು ಕನೆಕ್ಷನ್ ಸಿಗುತ್ತೆ ಅವರಿಗೆ. ನನ್ನ ಲೈಫಲ್ಲಿ ಹಿಂಗೆ ನಡೀತಾ ಇದೆ, ಏನು ಪ್ರಾಬ್ಲಮ್ ಇದು ಅಂತ ಏನೋ ಅಂದ್ಕೊಂಡಿರ್ತಾರೆ. ಬಟ್ ಸಿನಿಮಾಲ್ಲಿ ನೋಡಿದಾಗ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತೆ. ನಂತರನೇ ಇವ್ರಿಗೂ ಆಗಿದೆಯಲ್ಲ ಅಂತ ಏನೋ ಒಂದು ಕನೆಕ್ಷನ್ ಇರುತ್ತೆ. ಸೊ ದಟ್ ಈಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಆ್ಯಕ್ಚುಲಿ. ಸಾಂಗ್ ಥ್ರೂ ಮ್ಯೂಸಿಕ್ ಆಗಿರಲಿ, ಸ್ಟೋರಿ, ಡೈಲಾಗು, ಎಲ್ಲ ರೀತಿಲಿ ಕೂಡ ಆ ಇಂಪ್ಯಾಕ್ಟ್ ಬೀಳೋದು ಸೊಸೈಟಿ ಮೇಲೆ ತುಂಬ ದೊಡ್ಡ ವಿಷಯ. ಸೊ ನಾವು ಅದನ್ನು ಇನ್ನೂ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರಬೇಕು ಅಂತ ನನ್ನ ಆಸೆ ಆ್ಯಕ್ಚುಲಿ. ಜೊತೆಗೆ ಅಂದರೆ ಒಬ್ಬ ಪ್ರತಿಭಾವಂತ ರೈಟ್ರು ಬರೆದಂತಹ ಕತೆ, ಆ ಕತೆಗೆ ಸಂಭಾಷಣೆ ಬರೆದಂಥ ಮತ್ತೊಬ್ಬ ರೈಟ್ರು, ಆ ಸಂಭಾಷಣೆಯನ್ನು ಕಲಾವಿದರಾಗಿ ನೀವು ತುಂಬ ಪ್ರಬುದ್ಧವಾಗಿ ಸಲ್ಲಿಸುವ ಹೇಳಿರ್ತೀರ ನಿಮ್ಮ ಪಾತ್ರದ ಮೂಲಕ. ಬಟ್ ಯಾವಾಗ ಇಲ್ಲಿ ಮೇಘನಾ ಗಾಂವ್ಕರ್ ಒಬ್ಬ ರೈಟ್ರು ಕೂಡ ಆಗ್ತಾರೆ ಅಂತಂದಾಗ ಇದು ತುಂಬ ಒಂಥರ ಟ್ರಿಕಿ ಆಗುತ್ತಲ್ಲ? ಹೌದು ಸರ್, ಹೌದು.
ಟ್ರಿಕ್ಕಿ ಆ್ಯಕ್ಚುಲಿ ಹೌದು ನೀವು ಹೇಳ್ದಂಗೆ. ಆ ಸ್ಟೇಜ್ಗಿನ್ನೂ ನಾನು ಬಂದಿಲ್ಲ. ಬರೀ ಥೀಸಿಸ್ ಮಾತ್ರ ಬರ್ದಿದ್ದೀನಿ. ನೀವೇನು ಹೇಳ್ತಿದ್ದೀರಲ್ಲ ಆ ಸ್ಟೇಜ್‌ಗೆ ಬರ್ಬೇಕು ನಾನಿನ್ನು. ಐ ಆಮ್ ಸ್ಟಿಲ್ ಲರ್ನಿಂಗ್. ಓಕೆ. ಇಲ್ಲಿ ತನಕ ಉತ್ತರ ಕರ್ನಾಟಕದ ಜನ ಅಂದರೆ ಮೇಘನಾ ಗಾಂವ್ಕರ್ ನಮ್ಮ ಹುಡುಗಿ ಇಲ್ಲಿ ತನಕ ಆ್ಯಂಕರ್ ಆಗಿದ್ಲು, ಆ್ಯಕ್ಟ್ರೆಸ್ ಆಗಿದ್ಲು, ಈಗ ರೈಟ್ರ್ ಆಗ್ಯಾಳ ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಹ್ಞೂ ರೀ ಸರ್. ಹೌದೌದು. ಸರ್ ಅದೇ ಹೆಮ್ಮೆ ವಿಷಯ ಸರ್ ನನಗೆ. ನಮ್ಮ ಕಡೆಯಿಂದ ಯಾರೂ ಆ್ಯಕ್ಟ್ರೆಸಸ್ ಇಲ್ವಂತೆ. ಇಲ್ಲ ಅಲ್ವಾ? ಇಫ್ ಐ ಆಮ್ ನಾಟ್ ರಾಂಗ್. ಓಕೆ. ಸೊ ನಾನು ಹೋದಾಗೆಲ್ಲ ಹೇಳ್ದೆ, "ಹೌದಾ? ನಮ್ಮ ಗುಲ್ಬರ್ಗದವ್ರು ಆ್ಯಕ್ಟರ್ ಸಿನಿಮಾ ಅಲ್ಲಿ ಹೌದಾ?" ಅಂತೆಲ್ಲ ಸರ್ಪ್ರೈಸ್ ಪಡ್ತಾರೆ. ನಮ್ಮ ಕಡೆ ಆ್ಯಕ್ಚುಲಿ ನಾರ್ತ್ ಕರ್ನಾಟಕ ಕಡೆ ನಾವು ತುಂಬ ನಮ್ಮಲ್ಲೊಂದು ಗಂಭೀರತೆ, ಒಂದು ಡಿಗ್ನಿಟಿ ಆಲ್ರೆಡಿ ಇರುತ್ತೆ. ಒಂದು ರೆಸ್ಪೆಕ್ಟಬಿಲಿಟಿ ಫ್ಯಾಕ್ಟರ್ ಇರುತ್ತೆ ನಮ್ಮಲ್ಲಿ. ನಾವು ಯಾವುದೂ ತುಂಬ ಲೈಟಾಗಿ ಅಂತ ಸುಮ್ಮನೆ ಆ ಥರ ಎಲ್ಲ ಮಾತಾಡಲ್ಲ. ವಿ ಸ್ಪೀಕ್ ವಿತ್ ಅ ಲಾಟ್ ಆಫ್ ವೇಟೇಜ್ ಇರುತ್ತೆ ನಾವು ಮಾತಾಡಬೇಕಾದ್ರೆ. ಎಲ್ಲರೂ ನಾನಂತ ಅಲ್ಲ. ನಮ್ಮ ಕಡೆ ತುಂಬ ರೆಸ್ಪಾನ್ಸಿಬಲ್ ಪೀಪಲ್ ಕೂಡ ನಾವು. ಸೊ ನಮ್ಮ ಕಡೆ ಸ್ಟಡೀಸ್ ಕೂಡ ತುಂಬ ಇಂಪಾರ್ಟೆಂಟು. ನಮ್ಮ ಫ್ಯಾಮಿಲೀಸ್ ಎಲ್ಲ ತುಂಬ ಹೇಳ್ತಾರೆ ಓದಬೇಕು, ಎಜುಕೇಷನಲ್ಲಿ ಹೈ ಇರಬೇಕು ಅಂತ ಹೇಳಿಬಿಟ್ಟು. ನನ್ನ ನನ್ನ ಭೂಮಿ ಏನಿದೆ, ನಾನು ಎಲ್ಲಿಂದ ಬಂದಿದ್ದೀನಿ ನಾರ್ತ್ ಕರ್ನಾಟಕ, ಇದು ಅದರ ಕೊಡುಗೆ ಅಂತ ಹೇಳ್ಬೋದು. ಅದರ ಕಾಂಟ್ರಿಬ್ಯೂಷನ್ ನಾನು PhD ಮಾಡಿರೋದು. ನನಗೆ ಸಿಕ್ಕಿರೋದು ಅಲ್ಲಿಂದಾನೇ ಇದು ಬರಬೇಕು ಅಂತ ಹೇಳ್ಬಿಟ್ಟು. ನಮ್ಮ ತಂದೆ ತಾಯಿ, ನನ್ನ ಫ್ಯಾಮಿಲಿ, ಆಮೇಲೆ ಅಲ್ಲಿನ ಊಟ, ಅಲ್ಲಿನ ಜನ, ಅಲ್ಲಿನ ನೆಲ, ದಟ್ ಈಸ್ ವಾಟ್ ಹ್ಯಾಸ್ ಮೇಡ್ ಮೀ ಹೂ ಐ ಆಮ್ ಟುಡೇ. ಒಂದು ಫೈನಲ್ ಪ್ರಶ್ನೆ. ಇಲ್ಲಿ ತನಕ ಅಂದರೆ ನಿಮ್ಮ ಸಿನಿಮಾಗಳು ನೋಡ್ಕೊಂಡು ಬಂದಾರೆ, ನೀವು ಆ್ಯಂಕರಿಂಗ್ ಮಾಡೋದಂಥದ್ದನ್ನು ಇವತ್ತು ನೆನೆಸ್ಕೋತಾರೆ ಭಾಳ ಮಂದಿ. ಅದನ್ನು ಒಂದ್ಸಲಿ ಮೇಘನಾ ಗಾಂವ್ಕರ್ ರೀಕಾಲ್ ಮಾಡೋದಾದ್ರೆ ಆ್ಯಂಕರಿಂಗ್ನ. ನನಗೆ ಐ ಕಾಂಟ್ ಬಿಲೀವ್ ಇಟ್ ಆ್ಯಕ್ಚುಲಿ. ನಾನು ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಕಡೆ ಏನೋ ಒಂದು ಅಟ್ರಾಕ್ಷನ್ ನನಗೆ. ನಾನು ಆ್ಯಕ್ಟಿಂಗ್ ಮಾಡಬೇಕು, ಇವ್ರು ಹಿಂಗೆ ಮಾಡ್ತಾರೆ, ನಾನು ಇದನ್ನು ಮಾಡ್ಬೋದಲ್ಲ, ನಾನು ಮಾಡಬೇಕು ಅಂತ ಆ ಥರ ಅನ್ಸೋದು. ಬಟ್ ಹೆಂಗೆ ಬರಬೇಕು ಅಂತ ನಮಗೆ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿಗೆ. ಆಮೇಲೆ ಭಯ ಕೂಡ ಮನೇಲಿ. ಬಿಡಲ್ಲ, ಜನ ಚೆನ್ನಾಗಿದ್ದಾರಾ, ಹೆಂಗೆ ಹಿಂಗೆ ಅಂತ ಏನೋ ಒಂದು ಇರುತ್ತೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಗೊತ್ತಿರಲಿಲ್ಲ. ಫಸ್ಟು ಆ್ಯಂಕರಿಂಗ್ ಜಾಬ್ ಸಿಕ್ಕಾಗ ಓಕೆ ಮಾಡೋಣ, ಒಂದು ಪಾಕೆಟ್ ಮನಿ ಸಿಗುತ್ತೆ ಕಾಲೇಜಲ್ಲಿ ಅಂತ ಮಾಡಿದ್ದು. ಆ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಹೆಂಗೆ ಕರ್ಕೊಂಡು ಹೋಯ್ತು ನನಗೆ ಅಂದರೆ, ಇದು ನಾನು ಮಾಡಿರೋ ಕೆಲಸ ಅಂತೂ ಅಲ್ಲ, ಏನೋ ದೇವ್ರದ್ದೇನೋ ಆಶೀರ್ವಾದ ಇದೆ ಸರ್. ಖಂಡಿತವಾಗ್ಲೂ ನಾನು ಮಾಡಿರೋದಲ್ಲ ಇದು. ಒಂದೊಂದು ಹೆಜ್ಜೆನೂ ಕೂಡ ನನ್ನ ಏನು ಹೇಳ್ತಾರೆ, ನಿರೂಪಣೆ ಮಾಡಿದಾಗ ನನಗೆ ಸಿಕ್ಕಿರೋ ಕಾನ್ಫಿಡೆನ್ಸ್ ಆಗಿರಲಿ, ಟಿವಿಯಲ್ಲಿ ನನಗೆ ಜನ ಮೆಚ್ಚಿಬಿಟ್ಟು, ಡೈರೆಕ್ಟರ್ಸ್ ಎಲ್ಲ ನೋಡಿಬಿಟ್ಟು ಸಿನಿಮಾ ಆಫರ್ಸ್ ಕೊಟ್ಟಿದ್ದು. ಆಮೇಲೆ ಅದಾದಮೇಲೆ ನಾನು ಥಿಯೇಟರ್ ಮಾಡಿದೆ, ಕನ್ನಡ ಥಿಯೇಟರ್, ಇಂಗ್ಲೀಷ್ ಥಿಯೇಟರ್ ಮಾಡಿದೆ, ಡಾನ್ಸ್ ಇನ್ಸ್ಟ್ರಕ್ಷನ್ ಮಾಡಿದೆ, ಡಾನ್ಸ್ ಕ್ಲಾಸಸ್ ತೊಗೊಂಡೆ, ಆಲ್ ಓವರ್ ದ ವರ್ಲ್ಡ್ ನಾನು ಡಾನ್ಸ್ ಶೋಸ್ ಮಾಡಿದೆ. ಇದೆಲ್ಲ ನನಗೊಂದು ಪ್ರಿಪ್ರೇಷನ್, ಯಾಕೆ ಸಿನಿಮಾ ಬರಲಿಕ್ಕೆ. ಸೊ ಇದು ನನ್ನ ಕೈಯಿಂದ ಆಗಿಲ್ಲ ಸರ್, ಏನೋ ಒಂದು ದೊಡ್ಡ ಶಕ್ತಿ ಇದೆ ನನಗೆ ಇಲ್ಲಿ ಕರ್ಕೊಂಬಂದಿರೋದು. ಆ್ಯಂಡ್ ಅದನ್ನು ನೀವು ನೋಡ್ತಾ ಇದ್ದೀರ, ನಾನು ಏನೋ ಮಾಡಿಲ್ಲ ಆ್ಯಕ್ಚುಲಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಅಂದರೆ ನಿಮ್ಮ ಜರ್ನಿ ಹೀಗೆ ನಿರಂತರವಾಗಿರಲಿ, ಮತ್ತಷ್ಟು ರೈಟಿಂಗಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಡ್ರಿ. ಫ್ಯೂಚರಲ್ಲಿ ಒಂದು ಒಳ್ಳೆ ಸಿನಿಮಾನ ಡೈರೆಕ್ಷನ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಮೇಘನಾ ಗಾಂವ್ಕರ್ ಮತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.